ರಂಗಸೃಷ್ಟಿ ಬೆಳಗಾವಿ ಹಾಗೂ ರೆಡ್ಡಿ ಸಮಾಜ ಬೆಳಗಾವಿ ಹಾಗೂ ಕನ್ನಡ ಭವನ ಬೆಳಗಾವಿ ಇವರ ಸಹಯೋಗದೊಂದಿಗೆ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ನಾಟಕ ಇಳೆಯ ಬೆಳಕು, ಅರ್ಥಾತ್ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ. ನಾನು ಹಾಡ್ಬೇಕಾ? ನೀವೆಲ್ಲ ಮತ್ತೆ ಯಾವಾಗ ಪದ ಹಾಡಿದವರು? ನೀವೆಲ್ಲ ಹಾಡಿದ್ರೆ ಪದ ಉಳಿತಾವ, ಪದ ಉಳಿತಾವ. ಈಗ ಬಿಡ್ರಿ ಕಾರು ನೀವು ಹೇಳವ ಸೋಪಾನ ಪದ ಬಂದೇ ಇದೆಯಾ? ಅವರು ಸಾಮಾನುಗಳೆಲ್ಲ ಅವರು ಕೂಡ ನೀವು ಉಳಿ ತುಂಬಿ ನಾ ಸೋಪಾನ ಪದ ಹಾಡ್ತೀನಿ, ನೀವು ಚೆನ್ನಾಗಿ ಸೋಡ್ಬೇಕಾ? ಒಳ್ಳೆ ಮಾಡ ರಂಗ ಹಾಕೊಂಡ ಕೋಟ
ನಾರೇ ಮಲ್ಲಮ್ಮನ ನಾಟಕ ನೋಡಕ್ ಕರ್ಕೊಂಬಂದಾನ ಸುರೇದ ನನ್ನ ಗಂಡ ಚಂದ್ರಾಮಗೌಡ. ಕಾಗದ ಮೇಲೆ ಕೆಲಿ ನನ್ನ ಗಂಡ ದೊರಿ ಅವ್ನು ಯಾರು ಇಲ್ಲ ಸರಿ ನನ್ನ ಗಂಡನ ಹೆಸರು ಆನಂದ. ನಮ್ಮ ಊರ ಭಾಳ ದೂರ ಅದ ರೀ. ಹೌದೌದು ಅತ್ತಿಗೆ ಮಗುನ ಕೊಟ್ಕೊಳ್ಳಿ. ಎಲ್ಲ ನೋಡ್ರಿ ಬೇಗ ಬೇಗ ಹೋಗ್ಬೇಕು ಅವಸರ ಮಾಡಿ ಬಿಟ್ಟಪ್ಪ ಬಂಡಿ ಹೊಡಪ್ಪ ಎಲ್ಲ ಅನ್ಕೋ ಮ್ಯಾಲೆ ಹಾಕು. ತಡ ಯಾಕ? ಮುಂದಾಗಿ ಹಿಡಿ. ಮಲ್ಲಮ್ಮ ನಿಮ್ಮ ಹೆಸರು ಭಾಳ ಮಲ್ಲಮ್ಮ ನಿಮ್ಮ ಮನಸ್ಸು ಮಾತ್ರ ದೊಡ್ಡದು. ಮಲ್ಲಯ್ಯನ ಕರುಣೆ ಕೂತಾಗಿ ಭಾಳ ತಾಯಿ. ಹಡನ್ ಮಗಳನ್ನ ಗಂಡನ ಮನೆಗೆ ಕಳಿಸೋದಲ್ಲ ದುಃಖದ ಕಟ್ಟಿ ಓಡಿದೆ. ನನ್ನ ಕಟ್ಟಾಣಿ ಕಡೆಯಿಂದ ಹೋಗಿದ್ದಾರಮ್ಮ ನೀನು. ಹೌದಪ್ಪ ಹೌದು, ಭಾಳ ದೊಡ್ಡದು. ಅಂಬೆಗಾಲಿಟ್ಟು ಆಡಿದ ಮನೆ, ಹಾಲುಣಿಸಿದ ಬಾಯಿ, ಕುಣಿದು ಕುಪ್ಪಳಿಸಿದ ಅಂಗಳ, ಅಂಗಳದೊಳಗಿನ ಗಿಡ ಮರ,
ಗಿಡದಾಗ ಕುಂತು ಮಾತಾಡೋ ಗಿಡಿ ಹಾಡೋ ಕೋಗಿಲೆ ಜೀವದಂತ ಗೆಳತಿಯರು ಇವನ್ನೆಲ್ಲ ಬಿಟ್ಟು ಹೋಗೋದಾದ್ರ ಆ ಹೆಣ್ಮಕ್ಳಿಗೆ ಹೆಂಗಾಗಿರ್ಬೇಕು ಹೆಂಗಾಗಿರ್ಬೇಕು ನಿನಗೆ ಹೆಂಗಾಗಿತ್ತು ಹೇಳಲ್ಲ. ನಾನೇನ್ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ ಹೆಣ್ಮಗಳೇನ ಅಲ್ಲ, ನೀನೋ ಜಗದೇಕ ವೀರ ಬಹದ್ದೂರ್ ಗಂಡ. ಅಲ್ಲಲ್ಲ, ನಾವು ಊರಾಡಿಕೊಂಡು ತಿರುಗು ವಿಷಗಾರರು ಅಲ್ಲ. ರಾತ್ರಿ ಹೊತ್ತು ತೊಳಸಾ ಭವಾನಿ ಗೊಂದಲ ಹಾಕೋ ಗೊಂದಲ್ಗ್ಯ. ನಾವು ಕಲಾವಿದರು, ಕತೆ ಕಟ್ಟೋರು ನಾವು, ವೇಷ ಹಾಕೋರು ನಾವು. ಭಕ್ತರ ಬಾಳು ಬಂಗಾರವಾಗಲಿ, ಪ್ರೇಕ್ಷಕರ ಬಾಳು ಬಂಗಾರವಾಗಲಿ ಅಂತ ಹರಸೋರು ನಾವು. ಹೌದಪ್ಪ ಹೌದು, ನಾವು ಕಲಾವಿದರು. ಇರ್ಲಿ ಮಾವ, ನಮ್ಮ ಕತೆ ನಿಲ್ಸು, ನಾಟಕದ ಕತೆ ಮುಂದುವರಿಸಿ. ಆಹಾ, ಮಲ್ಲಮ್ಮ ತಾಯಿಯವರು ದಾವುದು ಮಜಕೂರು ತಿಳಿಸುವಂಥವನಾಗುವುದರೆಗೆ ಸಣ್ಣ ಜಿಂಕಿ ಮರಿಯೇ. ಆಯ್ತು, ಹೇಳುತ್ತೇನೆ, ಹೇಳುವಂಥವನ. ಅದು ತೆಲುಗು ದೇಶ, ಮಲ್ಲಯ್ಯನ ಶಿಖರ ಬೆಳಗುತ್ತಿದ್ದ ಪ್ರದೇಶ, ತುಂಗಾ ನದಿ ಹರಿಯುತ್ತಿದ್ದ ಫಲವತ್ತಾದ ಪ್ರದೇಶ. ಹೌದಪ್ಪ ಹೌದು, ಕೃಷ್ಣ ಗಂಗಾ ಪ್ರದೇಶ. ಇದು 600 ವರ್ಷ ಹಿಂದೆ ನಡೆದ ಕಥೆ. ಕಾಕತೀಯ ಅರಸರು ಹೊರಗಿನ ದಾಳಿಯಿಂದ ತತ್ತರಿಸಿ ಹೋದರಪ್ಪ. ಅವರ ದೊಡ್ಡ ರಾಜ್ಯ ಕುಸಿದು ಹೋಯಿತು. ಆಗ ಅವರ ಸಾಮಂತರು, ಆಹಾ ಸಾಮಂತರು, ಧರ್ಮೋ ರಕ್ಷತಿ ರಕ್ಷಕ ಧರ್ಮವಂತರು, ಜನ ಕಲ್ಯಾಣ ಮಾಡೋ ನಾಮಯಿಗಳು. ಅಂಥ ಕರುಣಾಳುಗಳು ಯಾರಪ್ಪ ಅವರು? ಅವರು ರೆಡ್ಡಿ ಅರಸರು. ಅಂಬತ್ತಿ ಅಂಬೋವನ್ನು ರಾಜ್ಯ ಸ್ಥಾಪನೆ ಮಾಡ್ತಾರ. ಕೊಂಡವೀಡು ರಾಜಮಹೇಂದ್ರೊಳಗ ರಾಜ್ಯಭಾರ ನಡೆಸ್ತಾರ. ಭಾಳ ಸಂತೋಷ ಬಾಬಾ, ಭಾಳ ಸಂತೋಷ. ರಾಜ್ಯಭಾರ ಮಾಡ್ತಾರ. ಆದ್ರ ಆ ರಾಜರು ಯಾರನ್ನೋದು ನನಗಾದ್ರೂ ತಿಳಿಬೇಕು, ಮುಂದೆ ಕೂತಂಥ ಮಹಾನುಭಾವರಿಗೂ ತಿಳಿಬೇಕು. ಆಯ್ತು, ನಾನು ಹೇಳುವಂಥವನಾಗುತ್ತೇನೆ, ನೀನು ಕೇಳುವಂಥವನಾಗು. ರೋಲಯ ವೇಮ, ಅನುಕೋತ ವೇಮ, ಕೋಟಗಿರಿ ವೇಮ, ಕಾಟವು ವೇಮ, ಅಲ್ಲಾಡು ವೇಮ, ಹೀಗೆ ಹಲವಾರು ರಾಜರು ರಾಜ್ಯಭಾರ ನಡೆಸ್ತಾರೆ. ಕೆರೆ ಕಟ್ಟಿಸ್ತಾರ, ಕೋಟೆ ಕಟ್ಟಿಸ್ತಾರ, ಗುಡಿ ಗುಂಡಾರ ಸ್ಥಾಪನಾ ಮಾಡ್ತಾರ. ಇಂಥ ತೋಟದಲ್ಲಿ ಬೆಳೆದಂಥ ಹೂಗಳು ಭರಮರೆಡ್ಡಿ, ವೇಮರೆಡ್ಡಿ, ಚಿಕ್ಕರೆಡ್ಡಿ ಇವರು ಕೊಮಟಗಿರಿಯ ವೇಮರೆಡ್ಡಿಯ ಮಕ್ಕಳು. ಇವರು ಹೇಮರೆಡ್ಡಿಯ ಮಕ್ಕಳು ಅಂತಾರಲ್ಲ. ಕೊಮಟಗಿರಿಯ ವೇಮ ಬಹಳ ಸಿರಿವಂತನಪ್ಪ. ಮಲ್ಲಯ್ಯನ ಶಿಖರನ ಪರಮ ಭಕ್ತ. ದುಡಿದು ಇವನು ಕಾಯಕ ಯೋಗಿ. ಅವನು ಮುಟ್ಟಿದ್ದೆಲ್ಲ ಬಂಗಾರವಾಗುವಂಥ ಪರುಷದ ಕೈ. ಹಾಗಾಗಿ ಜನರು ವೇಮಾರೆಡ್ಡಿಯನ್ನು ಹೇಮಾರೆಡ್ಡಿ, ಹೇಮರೆಡ್ಡಿ ಅಂತ ಹೇಳಿರಬೇಕು. ಭಲೇ ಬುದ್ಧಿವಂತ. ತಲಿ ಅಂದ್ರ ನಿಂದ ತಲೆ ನೋಡ್ತ. ಈ ಭರಮರೆಡ್ಡಿಯೇ ಮಲ್ಲಮ್ಮನ ಗಂಡ. ಅವನು ಗೋಡೆ ಸ್ವಭಾವದ ಶಿವ. ಒಳಗೆ ಹುಚ್ಚನ ರೂಪ, ಹೊರಗೆ ಎಚ್ಚರದ ದೀಪ. ಬಹಳ ಸಂತೋಷ ಬಾಬಾ, ಬಹಳ ಸಂತೋಷ. Yeah.